ನಮಸ್ಕಾರ. ಸದಾನಂದ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಜಿಲ್ಲಾ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಸರ್ಕಾರದವರು. ಇದು ಕೋರ್ಟ್ ಆವರಣದಲ್ಲಿದೆ. ಅಂದರೆ ಬಡವರಿಗೆ ದುಡ್ಡು ಇರೋದಿಲ್ಲ ಕೋರ್ಟ್ದಲ್ಲಿ ದಾವೆ ಹೊಡಲಿಕ್ಕೆ ಅಥವಾ ವಕೀಲರ ಫೀ ಕೊಡಲಿಕ್ಕೆ. ಇಲ್ಲಿ ಉಚಿತವಾಗಿದೆ. ಅನೇಕ ತಾಲೂಕುಗಳಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಪ್ರಾಧಿಕಾರ ಇದೆ, ತಾಲೂಕದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ಇದೆ ಅಂತ ಫ್ರೀಯಾಗಿ ಮಾಡಿಕೊಡ್ತಾರೆ. ಇಲ್ಲಿ ಅನೇಕ ಊರುಗಳಲ್ಲಿ ನೋಡೋದಾದರೆ ಅಥಣಿ, ಚಿಕ್ಕೋಡಿ, ರಾಯಬಾಗ, ಗೋಕಾಕ, ನಿಪ್ಪನಿ, ಹುಕ್ಕೇರಿ, ಶಂಕೇಶ್ವರ, ರಾಮದುರ್ಗ, ಬೈಲಹೊಂಗಲ, ಸೌಂದತ್ತಿ ಮತ್ತು ಖಾನಾಪುರ ಕಡೆಯಲ್ಲಿ ಇಲ್ಲಿ ತಾಲೂಕಲ್ ಪ್ರದೇಶ ಏನು ಕೋರ್ಟ್ಗಳಿವೆ ಅಲ್ಲಿ ಆವರಣದಲ್ಲಿದೆ. ನೀವು ಕೇಳಬಹುದು ಉಚಿತವಾಗಿ ಇಲ್ಲಿ ಕಾನೂನು ಸಲಹೆ ಕೊಡ್ತಾರೆ ಅಂತೇಳಿ. ಅಲ್ಲಿ ಒಬ್ಬ ವಕೀಲ ನೇಮಿಸ್ತಾರೆ, ನಿಮಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನವನ್ನು ಅವರು ಮಾಡ್ತಾರೆ. ಅದರ ಕೆಲವೊಂದು ಕಂಡೀಷನ್ಸ್ ಇವೆ. ಯಾರು ಇದಕ್ಕೆ ಅರ್ಹರು ಅಂತೇಳಿ. ಏನು ಕಾಯಂ ನ್ಯಾಯಾಲಯಗಳಿವೆ, ಜನತಾ ನ್ಯಾಯಾಲಯ ಇದೆ, ನಂತರ ಲೋಕ ಅದಾಲತ್ ಇದೆ. ಕೋರ್ಟ್ದಲ್ಲಿ ಯಾವುದೋ ಒಂದು ಕೇಸ್ ಇತ್ತಂದರೆ ಅದನ್ನು ಇಲ್ಲಿ ಲೋಕ ಅದಾಲತ್ಗೆ ತಂದು ಅಲ್ಲಿ ರಾಜಿ ಸೂತ್ರವನ್ನು ಹೇಳ್ತಾರೆ. ಯಾಕಂದರೆ ದೇಶ ತುಂಬೆಲ್ಲ ಪ್ರಕರಣಗಳು ಭಾಳ ಹೆಚ್ಚಾಗ್ತಾ ಇದ್ದಾವೆ. ಕಾಯಂ ಜನತಾ ನ್ಯಾಯಾಲಯ ಇರೋದ್ರಿಂದ, ಲೋಕ ಅದಾಲತ್ ಇರೋದ್ರಿಂದ, ಈ ಸಲಹಾ ಸಮಿತಿ ಇರೋದರಿಂದ ಹೆಚ್ಚಾಗಿ ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯ ಇದೆ ಮತ್ತು ತ್ವರಿತವಾಗಿ. ತಮಗೆಲ್ಲ ಗೊತ್ತಿದೆ, ಒಂದೊಂದು ಕೇಸ 20-30 ವರ್ಷ ಹೋಗ್ತವೆ. ಆದರೆ ಇಲ್ಲಿ ಹಂಗಿಲ್ಲ. ಇಲ್ಲಿ ಏನಾದರೂ ರಾಜಿ ಸೂತ್ರವನ್ನು ಹೆಣಿತಾರೆ. ನೀವಿಬ್ಬರು ಕೂಡಿಸ್ಕೊಂಡ ಸಮಕ್ಷಮದಲ್ಲಿ ಈ ರಾಜಿ ಸೂತ್ರವನ್ನು ಹೆಣಿಸಿ ಬೇಗನೆ ಮಾಡ್ತಾರೆ. ಇನ್ನು ಯಾರಾದರೂ ಒಂದು ಅಪರಾಧ ಮಾಡಿರ್ತಾರೆ, ದುಡ್ಡು ಇರೋಂಗಿಲ್ಲ, ಅಪರಾಧ FIR ಡೂಪ್ಲಿಕೇಟ್ ಮಾಡಿರ್ತಾರೆ, ನಿಮಗೆ ಅನ್ಯಾಯ ಆಗಿರ್ತೈತೆ, ಅಂಥವ್ರು ಕೂಡ ಈ ಪ್ರಾಧಿಕಾರವನ್ನು ನೀವು ಭೇಟಿ ಆಗ್ಬೋದು. ಯಾಕಂದರೆ ಎಲ್ಲ ಉಚಿತ ಇದೆ. ಹಳ್ಳಿ ಜನರಿಗೆ ಗೊತ್ತಿಲ್ಲ. ಪಾಪ ವಕೀಲರು ಫೀ ಯಾವಾಗ ಕೊಡೋದು, ಸರ್ಕಾರ ಫೀ ಯಾವಾಗ ಕೊಡೋದು ಅಂತ ಅನ್ಸ್ತಾರೆ. ಎಲ್ಲ ಫ್ರೀ ಇದೆ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಎಲ್ಲರೂ ಉಚಿತವಾಗಿ ಸಲಹೆ ಕೊಡ್ತಾರೆ ಜನತಾ ನ್ಯಾಯಾಲಯ ಮೂಲಕ. ನಂತರ ಸಂಧಾನ ಸೂತ್ರವನ್ನು ಹೆಣಿತಾರೆ. ಇದನ್ನು ದಯಮಾಡಿ ತಿಳ್ಕೊಬೇಕು. ಇನ್ನು ವಾಣಿಜ್ಯ ದಾವೆಗಳು ಅವು ಕೂಡ ಸಿಟಿ ಲೆವೆಲ್ದಲ್ಲಿ ದೊಡ್ಡ ಪ್ರಮಾಣದಲ್ಲಿರ್ತವೆ. ಹೊಲದ ಪ್ರಕರಣಗಳು ಅವು ಕೂಡ ಸಾಕಷ್ಟು ಪ್ರಮಾಣದಲ್ಲಿರ್ತವೆ. ಇದು ಕೋರ್ಟ್ದಲ್ಲಿ ಸಿವಿಲ್ ಮ್ಯಾಟರ್ ಇರಲಿ ಅಥವಾ ಕ್ರಿಮಿನಲ್ ಇರಲಿ, ಇಲ್ಲಿ ಕಾಯಂ ಜನತಾ ನ್ಯಾಯಾಲಯ ಇದೆ ಮತ್ತು ಲೋಕ ಅದಾಲತ್ ಇದೆ. ಇಲ್ಲಿ ಬಗೆಹರಿಸ್ಕೊಳ್ಬೋದು. ಇನ್ನು ಇಲ್ಲಿ ಒಂದು ನಂಬರ್ ಇದೆ, ಆ ನಂಬರ್ ನೀವು ಸೇವ್ ಮಾಡ್ಕೊಂಡು ಇಟ್ಕೋಬೋದು. 15100 ಇದೇನಿದೆ ಅಂದರೆ ನೀವು ಕುಳಿತಲ್ಲೇ ಅಲ್ಲಿ ನಂಬರ್ ನೀವು ಫೋನ್ ಮಾಡಿರಿ ಅಂದರೆ ನಿಮ್ಮದೆಲ್ಲ ಕೇಳ್ತಾರೆ. ನಂತರ ಬಾ ಅಂತ ಹೇಳ್ತಾರೆ. ಅಲ್ಲಿ ನೀವು ಹೋಗ್ಬೋದು. ಹೋಗಿ ನ್ಯಾಯವನ್ನು ಉಚಿತವಾಗಿ ಪಡೆದುಕೊಳ್ಬೋದು. ಈ ತಾಲೂಕಾ ಏನು ನ್ಯಾಯಾಲಯಗಳಿದೆ ಅಲ್ಲಿ ಹೋಗಿ ನಮಗೆ ವಕೀಲರು ಭೇಟಿ ಆದ್ರೆ ಅಂದರೆ ಅವರೆಲ್ಲ ಹೇಳಿಕೊಡ್ತಾರೆ. ಉಚಿತ ಒಂದು ಕೊಠಡಿ ಇದೆ, ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಬೇಕಾದ್ರೆ ಕೆಲವೊಂದು ಕಂಡೀಷನ್ ಇವೆ. ಯಾರ್ಯಾರು ಉಚಿತ ಕಾನೂನು ಸಲಹೆ ಮತ್ತು ನೆರವನ್ನು ಪಡೆಯಬಹುದು ಅಂತಂದರೆ ಪಾಯಿಂಟ್ಗಳು 12 ಪಾಯಿಂಟ್ ಇದ್ದಾವೆ. ಒಂದನೇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಇರಬೇಕು. ಎರಡನೇದು ಮಹಿಳೆಯರು ಮತ್ತು ಮಕ್ಕಳಿರಬೇಕು. ಕಾರ್ಖಾನೆಯ ಕಾರ್ಮಿಕರಿರಬೇಕು. ಗುಂಪು ಘರ್ಷಣೆ, ಗಲಭೆ, ಪ್ರವಾಹ, ಕ್ಷಾಮ, ಭೂಕಂಪ, ಕೈಗಾರಿಕಾ ವಿನಾಶ ಮುಂತಾದವುಗಳಿಗೆ ತುತ್ತಾದವರು ಕೂಡ ಉಚಿತವಾಗಿ ಕಾನೂನು ಸೇವೆಯನ್ನು ಪರಿಹಾರವನ್ನು ಇಲ್ಲಿ ಕಂಡುಕೊಳ್ಬೋದು. ಸಂತ್ರಸ್ತರಿಗೂ ಕೂಡ ಇಲ್ಲಿ ಪರಿಹಾರವನ್ನು ಕೊಡ್ತಾರೆ. ಅವರು ಅನ್ಯಾಯಕ್ಕೊಳದಂಥ ಸಂತ್ರಸ್ತರು ಸಾಕಷ್ಟು ಜನ ಇರ್ತಾರೆ. ಅಸಿಡ್ ಪ್ರಕರಣದಲ್ಲಿ ದಾಳಿಗೊಳಗೆ ಇರ್ತಾರೆ. ತದನಂತರ ಏನು ಅಂತ ಒಂದು ಸಮಸ್ಯೆ ಇರ್ತದೆ. ಅಲ್ಲಿ ಇಂತಿಷ್ಟು ದುಡ್ಡನ್ನು ಮೊದಲನ್ನು ಕೊಡ್ತಾರೆ ಅವರು. ನಂತರ ಕೋರ್ಟ್ದಲ್ಲಿ ಪ್ರಕ್ರಿಯೆ ಪ್ರಾರಂಭ ಆಗಿ ಮುಗಿದ ನಂತರ ಕೊಡ್ತಾರೆ. ಮತೀಯ ಕಾರಣದಿಂದ ದೌರ್ಜನ್ಯಕ್ಕೆ ಬಲಿಯಾದವರು ಅವರು ಕೂಡ ಉಚಿತವಾಗಿ ಕಾನೂನು ಸೇವೆಯನ್ನು ಪಡೆದುಕೊಳ್ಬೋದು. ಇನ್ನು ಮಾನಸಿಕ ಮತ್ತು ಬೇರೆ ಯಾವುದೇ ನ್ಯೂನ್ಯತೆ ಹೊಂದಿರುವವರು ಅಂದರೆ ಅಂಗವಿಕಲರು, ಇವರು ಕೂಡ ಉಚಿತವಾಗಿನ ಕಾನೂನು ಸಲಹೆ ಇದೆ. ರಕ್ಷಣಾ ಗೃಹ, ಮನೋರೋಗಿಗಳ ಆಸ್ಪತ್ರೆ ಮುಂತಾದವುಗಳಲ್ಲಿ ಅಭಿರಕ್ಷಣೆಯಲ್ಲಿರುವವರು, ದೈಹಿಕ ವ್ಯಾಪಾರ ಅಥವಾ ಜೀತಕ್ಕೊಳಗಾದವರು ಇವರೆಲ್ಲ ಉಚಿತವಾಗಿ ಪಡೆಯುವ. ಇನ್ನೇನು ಕಂಡೀಷನ್ ಇದೆ, ವಾರ್ಷಿಕ ಆದಾಯ ನಿಮ್ಮದು 3 ಲಕ್ಷ ರೂಪಾಯಿಗಿಂತ ಕಡಿಮೆ ಇರೋ ಎಲ್ಲ ವರ್ಗದ ಜನರು ನೀವು ಇನ್ಕಮ್ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗ್ಬೇಕಾಗ್ತೈತೆ. ಜಾತಿ ಸರ್ಟಿಫಿಕೇಟ್ ಅಲ್ಲ, ಜಾತಿ ಸರ್ಟಿಫಿಕೇಟ್ನಾಗ ಬೇಕೇ ಬೇಕು. ಇನ್ಕಮ್ ಸರ್ಟಿಫಿಕೇಟ್ 3 ಲಕ್ಷದ ಒಳಗೆ ನೀವು ಹೋದ್ರಿ ಅಂದರೆ ಇಲ್ಲಿ ಫ್ರೀ ಆಗ್ತೈತೆ. ಅದು ಇಷ್ಟೆಲ್ಲ ಸರ್ಕಾರದವ್ರು ಪ್ರಯತ್ನ ಮಾಡಿದ್ರು ಕೂಡ ಅವೇರ್ನೆಸ್ ಮೂಡ್ತಾ ಇಲ್ಲ. ಯಾಕಂದರೆ ಇವ್ರು ಬ್ರೇಕಿಂಗ್ ನ್ಯೂಸ್ ಅದಾರಲ್ಲ ಟಿ ವಿದವರು, ಇವ್ರು ಏನೇನು ಹೇಳ್ಕೊತ ಕೊಡ್ತಾರೆ ಅದನ್ನು ನೋಡ್ತಾರೆ ನೀವು.
ದಿನಪತ್ರಿಕೆಯಲ್ಲಿ ಇಂಥ ಸುದ್ದಿಗಳು ಬರೋದಿಲ್ಲ. ಯೂಟ್ಯೂಬ್ದವರು ಅವ್ರು ತಮ್ಮದೇ ಆದಂಥ ಪ್ರಾಫಿಟ್ದಲ್ಲಿ ಅವ್ರು ಇರ್ತಾರೆ. ಹಾಗಾಗಿ ಜನಸೇವೆ ಯಾರು ಮಾಡೋರು? ಜನರ ಬಗ್ಗೆ ಕಳಕಳಿ ಯಾರು ಬಂದವರು? ಈ ಕಾನೂನು ಸಲಹೆ ಮತ್ತು ಉಚಿತ ಏನು ಪರಿಹಾರ ಇದೆ ಅದನ್ನು ನೀವು ಪಡ್ಕೊಳ್ಬೋದು. ಹಲವು ಕಾನೂನುಗಳ ಅಡಿಯಲ್ಲಿ ಅವಕಾಶ ಕಲ್ಪಿಸುವ ವ್ಯಕ್ತಿಗಳು ಎಷ್ಟೋ ಕೇಸ್ಗಳಿರ್ತಾವೆ, ಒಂದೇ ಜನತಾ ನ್ಯಾಯಾಲಯದಲ್ಲಿ ತಂದು ಅದನ್ನು ಬಗೆಹರಿಸಿಕೊಡ್ತಾರೆ. ಕಾನೂನು ಸಂಘರ್ಷಕ್ಕೊಳಗಾದ ಮಕ್ಕಳು ನೋಡ್ರಿ, ತಂದೆ ತಾಯಿ ಬೇಕಂದಿರ್ತಾರೆ, ತಾಯಿ ತಂದೆ ಬೇಕಂತ ಕೋರ್ಟದಲ್ಲಿರ್ತವೆ, ಕೌಟುಂಬಿಕ ಕಲೆ ಇರ್ತವೆ, ಎಲ್ಲವನ್ನೂ ಇಲ್ಲಿ ತೆಗೆದುಕೊಂಡು ಪರಿಹಾರವನ್ನು ನೀವು ಪಡೆದುಕೊಳ್ಳಬಹುದು. ಖಾಸಗಿ ವಕೀಲರನ್ನು ನೇಮಿಸಿಕೊಳ್ಳಲು ಸಾಧ್ಯವಾಗದೆ ನ್ಯಾಯಾಂಗ ಬಂಧನಲ್ಲಿರುವ ವ್ಯಕ್ತಿಗಳು ನೋಡ್ರಿ, ನ್ಯಾಯಾಂಗ ಬಂಧನದಲ್ಲಿರ್ತಾರೆ, ಆದರೆ ನಿಮ್ಮ ವಕೀಲ ಇರೋಂಗಿಲ್ಲ. ಅಂಥವ್ರು ನೇರವಾಗಿ ಇಲ್ಲಿ ಭೇಟಿ ಆಗಬೇಕು, ಅಥವಾ ನಿಮ್ಮ ಸಂಬಂಧಿಕರ ಮೂಲಕ ನಿಮ್ಮದು ಪ್ರಕರಣವನ್ನು ತೆಗೆದುಕೊಂಡು ಇಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಏನಿದೆಯಲ್ಲ, ಕೋರ್ಟ್ ಕಂಪೌಂಡ್ ಒಳಗೆ ಇರ್ತಿತ್ತು, ಅದು ಎಲ್ಲ ತಾಲೂಕು ಪ್ಲೇಸ್ಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲೂ ಇದೆ. ಇಲ್ಲಿ ನೀವು ಭೇಟಿ ಆಗಬೇಕು. ವಿಶೇಷವಾಗಿ ಹೆಚ್ಚಿನ ಮಾಹಿತಿ ನೀವು ಬೇಕಾಯ್ತಂದರೆ ಈಗಾಗಲೇ ಒಂದು ನಂಬರ್ ಹೇಳಿದೆ, ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಕೂಡ ಸಾಕು, 15-100. ಇನ್ನು ಎಲ್ಲಿ ಹೋಗ್ಬೇಕು ಅಥವಾ ಪತ್ರ ಎಲ್ಲಿ ಬರೀಬೇಕು ಅಂತ ನೀವು ಕುಳಿತುಕೊಳ್ತಲ್ಲೇ ಕೇಳೋದಾದರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಬೆಳಗಾವಿ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿ, ಇಲ್ಲಿ ನೀವು ಸಂಪರ್ಕಿಸಬೇಕು. ಇನ್ನು 1930 ಏನು ದುಡ್ಡು ಕಳ್ಕೊಂಡಿರ್ತೀರಿ ಬ್ಯಾಂಕ್ದಿಂದ, ತಕ್ಷಣ ಅವ್ರು ಯಾವುದೋ ಫ್ರಾಡ್ ಅಂತ ಗೊತ್ತಾಗ್ತೈತೆ, ಅಲ್ಲಿ ತಕ್ಷಣ ಒಂದು ಗೋಲ್ಡನ್ ಅವರ್ ಇರ್ತೈತಿ, ಒಂದು ಅವರ್ದಲ್ಲಿ ನೀವು ಇಲ್ಲಿ ಫೋನ್ ಮಾಡಿದ್ರಂದರೆ ನಿಮ್ಮ ದುಡ್ಡು ಸುರಕ್ಷಿತ ಉಳಿತೈತೆ. ಇದು ನಂಬರ್ ನೀವು ಸೇವ್ ಮಾಡ್ಕೋಬೇಕು. ನಾನು 1915 ಇದು ನೀವು ಯಾವುದೊಂದು ಫ್ರಿಜ್ ತೆಗೆದುಕೊಂಡಿರ್ತೀರಿ, ಟಿ ವಿ ತೆಗೆದುಕೊಂಡಿರ್ತೀರಿ, ಯಾವುದೋ ಒಂದು ಸಾಮಾನು ತೆಗೆದುಕೊಂಡಿರ್ತೀರಿ, ಅದು ಸರಿಯಾಗಿ ಬಳಕೆ ಆಗೋದಿಲ್ಲ, ಏನೇನೋ ತೊಂದರೆಗಳು ಬರ್ತಾವೆ. ಇಲ್ಲಿ ಕರೆ ಮಾಡಿದರೆ ನಿಮಗೆ ಮತ್ತು ಹೊಸ ಪ್ರಾಡಕ್ಟನ್ನು ಕೊಡಿಸ್ತಾರೆ ಅವರು. ಇದು ಇಂಪಾರ್ಟೆಂಟ್ ಇದು. ಮತ್ತು 1033 ಹೈವೇದಲ್ಲಿ ಹೋಗಿರ್ತೀರಿ, ಅಲ್ಲಿ ಪೆಟ್ರೋಲ್ ಖಾಲಿ ಆಗಿರ್ತೈತಿ, ಪಂಚರ್ ಆಗಿರ್ತೈತಿ, ಇನ್ಯಾವುದೋ ಮೆಕ್ಯಾನಿಕ್ ಬೇಕಾಗಿರ್ತಾನೆ, 1033 ಮಾಡಿರಿ, ಅಲ್ಲಿ ಬಂದು ನಿಮಗೆ ರಕ್ಷಣೆ ಮಾಡ್ತಾರೆ, ನಿಮ್ಮ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಾರೆ. ಇನ್ನು 181 ಮಹಿಳೆಯರ ಹೆಲ್ಪ್ಲೈನ್, ಇದು ಮಹಿಳೆಯರಿಗೆ ಏನಾದ್ರು ತೊಂದರೆ ಆದರೂ ಇಲ್ಲಿ ನೀವು ಸಂಪರ್ಕ ಮಾಡಬೇಕು. ಇನ್ನು 1064 ಸರ್ಕಾರಿ ಕಚೇರಿಯಲ್ಲಿ ಲಂಚಾವತಾರ ಇದ್ದರೆ, ಅಲ್ಲಿ ಯಾರಾದರೂ ರಿಶ್ವತ್ ಕೇಳ್ತಾಯಿದ್ರೆ, ಭ್ರಷ್ಟಾಚಾರ ಪ್ರಕರಣದಲ್ಲಿ ಶಾಮೀಲಾಗಿದ್ದರೆ, ನೀವು ದುಡ್ಡು ಕೇಳ್ತಾಯಿದ್ರೆ ಈ ನಂಬರಿಗೆ ಕೂಡ ನೀವು ಕರೆ ಮಾಡಿ ಉಚಿತ ಸಲಹೆಗಳನ್ನು ನೀವು ಪಡಿಬೋದು. ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೇವೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭ ಆಗಲಿ. ನಮಸ್ಕಾರ.